ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಚರಂಡಿ ನೀರಿನಿಂದ ಸಾರ್ವಜನಿಕರು, ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸಣ್ಣ ಪ್ರಮಾಣದ ಮಳೆ ಬಂದ್ರೆ ಸಾಕು, ಚರಂಡಿ ನೀರಿನಿಂದ ಸಂಪೂರ್ಣವಾಗಿ ರಸ್ತೆಗಳು ಮುಳುಗಿ ಹೋಗಿರುತ್ತವೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು, ಇಲ್ಲದಿದ್ದರೆ ನಗರಸಭೆ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಸಾಮಾಜಿಕ ಚಿಂತಕ ವಿನಾಯಕ ಪರಾಪುರ ಆಗ್ರಹಿಸಿದ್ದಾರೆ. ಮೊದಲಿಗೆ ಗದಗ ಬೆಟಗೇರಿ ಅವಳಿ ನಗರದ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ನಾವು ಹೇಳತಕ್ಕಂಥ ವಿಷಯ ಏನಂದರೆ, ಈಗಾಗಲೇ ಮುಂಗಾರು ಮಳೆ ಶುರು ಆಗಿದ್ದು ನಮ್ಮ ಈ ಗದಗ ಶಹರದಲ್ಲಿ ಮೊನ್ನೆ ಮಳೆಯಿಂದಾಗಿ ಆಗಿರ್ತಕ್ಕಂಥ ಅವಾಂತರದ ಬಗ್ಗೆ ನೋಡಿ. ಈ ಒಂದು ಸಣ್ಣ ಮಳೆಯನ್ನು ಇದು ಮುಂದೆ ದೊಡ್ಡ ದೊಡ್ಡ ಮಳೆ ಆಗುವ ಒಂದು ಸನ್ನಿವೇಶಗಳದಾವು. ಆದರೆ ಈ ಒಂದು ಸಣ್ಣ ಮಳೆಗೆ ಗಟಾರಗಳೆಲ್ಲ ತುಂಬಿ ಮಲಿನ ನೀರು ರಸ್ತೆಗಳಲ್ಲೆಲ್ಲ ಹರಡಿ ಒಂದು ಮಲಿನ ಕೆರೆಯಾಗಿ ಅವಾಂತರಗೊಂಡಿದ್ದು ನೀವೆಲ್ಲ ನೋಡಿರಬೇಕು ಗದಗ ಶಹರದ ಕೆಲವೆಡೆಯಲ್ಲಿ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಂದರೆ ಪಾದಚಾರಿಗಳಿಗೆ, ಅಂದರೆ ವೃದ್ಧರಾಗಿರ್ಬೋದು, ಆಮೇಲೆ ಈ ಮಹಿಳೆಯರಾಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಈ ಸ್ಕೂಲ್ಗೆ ಅಡ್ಡಾಡುವಂಥ ಮಕ್ಕಳಿಗಾಗಿರ್ಬೋದು, ಅದು ಎಷ್ಟು ತೊಂದರೆ ಉಂಟು ಮಾಡುತ್ತೆ. ಅದಕ್ಕೆ ನಾ ಕೇಳ್ಕೊತಾ ಇರೋದಿಷ್ಟೇ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಗಟಾರಗಳನ್ನೆಲ್ಲ ಸ್ವಚ್ಛಗೊಳಿಸಿದರೆ ಆ ನೀರು ಸರಾಗವಾಗಿ ಆ ಗಟಾರ ಮುಖಾಂತರ ಹೋಗುತ್ತದೆ. ರೋಡಿಗೆ ಬರುವ ಆ ಒಂದು ನೀರನ್ನು ತಡೆಯುವ ಒಂದು ವಿಚಾರ ಮಾಡಿ ಗಟಾರಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಗಟಾರ ಮೂಲಕ ಹೋಗುವಂಥ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಂತ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊತಿರುವ ಇದು ಒಂದು ಕಳಕಳ ಮನವಿ. ನನ್ನ ಹೆಸರು ವಿನಾಯಕ ಪರಾಪುರ್, ಸಮಾಜ ಚಿಂತಕ. ರೈಸ್ ಆಫ್ ನ್ಯೂಸ್ ಗದಗ್.